ಬರೋವರೆಗೆ ನಾವು ಯಾವುದು ಮಾಡೋದಿಲ್ಲ ಅನ್ನೋದು ಪ್ರಾಮಾಣಿಕವಾದ ವಿಶ್ವಾಸವನ್ನು ಮೂಡಿಸಿದ್ದಾರೆ, ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಇದನ್ನೆಲ್ಲ ಗಮನಿಸಿದಾಗ ಈ ವಕ್ಫ್ ಕಾನೂನು ಇದ್ದಿದ್ದು ಆದಷ್ಟು ಏನಪ್ಪ ಅಂದರೆ ಹಿಂದೂ ಮುಸ್ಲಿಂ ಮಧ್ಯದಲ್ಲೇ ಒಂದು ರೀತಿ ಹುಳಿ ಹಿಂಡುವ ಕೆಲಸವನ್ನು ಮಾಡ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಅದೇನೋ ಆದರೂ ನಮ್ಮ ನ್ಯಾಯಾಂಗ ಇದ್ದಿದ್ದು ಇಬ್ಬರಿಗೂ ನ್ಯಾಯಬದ್ಧವಂತ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಕ್ಕೆ ಅನ್ನೋದು ಅಷ್ಟೇ ಸತ್ಯದ ಸರಿ ಅದ. ಅವ್ರು ಕೇಳೋದ್ರಲ್ಲಿ ಕಣ್ಣ ಅವರು ಅಲ್ಲಿ ಹಿಂದೂಗಳ ಈ ಟ್ರಸ್ಟ್ಗಳಲ್ಲೇ, ಹಿಂದೂಗಳ ಈ ಕಾನೂನಲ್ಲೇ, ಈ ಬೋರ್ಡ್ಗಳಲ್ಲೇ ಮುಸ್ಲಿಮರನ್ನು ಅದು ಇನ್ನುಳಿದ ಮೈನಾರಿಟಿಗಳನ್ನು ಯಾಕೆ ಸೇರಿಸಬಾರ್ದು ಅನ್ನೋಂಥ ಪ್ರಶ್ನೆ ಸ್ವತಃ ಖನ್ನಾ ಅವರು ಕೇಳಿದ್ದಾರೆ. ಅದನ್ನು ಚರ್ಚೆ ಮಾಡ್ಕೊಂಡು ಒಂದು ವಾರ ಟೈಮ್ ತೊಗೊಂಡಿದ್ದಾರೆ, ಹೋಗಿದ್ದಾರೆ. ಈ ಒಂದು ಕಾನೂನು ಪಂಡಿತರು ಅದೇನೋ ಆದರೂ ಈ ಒಂದು ಏನೀಗ ಕಾನೂನು ಮಂಡಿಸಿದಾರೆ ಇದಕ್ಕೆ ತಡೆಯಂತಿ ತುರ್ತು ಸಿಕ್ಕದ. ಆದರೆ ಶಾಶ್ವತ ಸಿಗೋದು ಬೇಡ ಅನ್ನೋದು ಮೇಲ್ವರ್ಣ ಜನ್ಯ ಜಾತಿಗಳ ಅಭಿಪ್ರಾಯ ಅಥವಾ ಹಿಂದೂಗಳ ಅಭಿಪ್ರಾಯ ಇದೆ. ಇದಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ಇಡಬಹುದು ಅನ್ನೋ ಸಹಿತ ನಾವು ಮುಂದಿನ ನೋಡಬೇಕಾಗಿದೆ. ವಕ್ಫ್ ಆಸ್ತಿ ಇದರ ಬದಲಾಗಿ ಚರ್ಚೆ ಐತಿ, ಜೋರ್ದಾರ್ ನಡೆದ. ಈ ಚರ್ಚೆಯಲ್ಲಿ ಮುಖ್ಯವಾಗಿ ಈಗ ಒಂದು ತಿರುವಿನ ಹಂತಕ್ಕೆ ಬಂದ ಮೇ 5ಕ್ಕೆ ಪೂರ್ಣ ಪ್ರಮಾಣದ ಸತ್ಯವಾರ ಬಂದ ಯಾವ ರೀತಿಯಾಗಿ ನಮ್ಮ ಈ ಮಸ್ಜಿದ್ಗಳು ಆಗಿರ್ಬೋದು ಅದು ವಕ್ಫ್ ಕಾಯ್ದೆಗಳಾಗಿರ್ಬೋದು ಇವೆಲ್ಲನೂ ಯಾವ ರೀತಿಯಾಗಿ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಇದರಿಂದಾಗಿ ಏನು ತೊಂದರೆ ಅದ, ಏನು ಲಾಭ ಅದ, ಇದೆಲ್ಲ ಚರ್ಚೆ ಮಾಡ್ಕೊಂಡು ಮುಂದಿನ ಚರ್ಚೆ ಅಂತೇಳಿ ಆಲ್ರೆಡಿ ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ಮಾಡಿದ್ದದ. ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಒಂದು ತನ್ನದೇ ಆದ ಅಭಿಪ್ರಾಯ ಮೂಡಿಸ್ಕೊಂಡದ. ನೋಡೋಣ ಮುಂದಿನದಲ್ಲಿ ಯಾವ ರೂಪ ಪಡ್ಕೊಂಡು ಹೋಗ್ತದೆ ಅಂತೇಳಿ. ಒಟ್ಟಾರೆಯಾಗಿ ವಕ್ಫ್ ಆಸ್ತಿ ಡಿನೋಟಿಫೈ ಸದ್ಯಕ್ಕಂತೂ ಇಲ್ಲ. ಕಾರಣ ಇಷ್ಟ ಅಲ್ಲಿ ಜನ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಂತ ಹೇಳ್ತಾ ಒಟ್ಟಾರೆಯಾಗಿ ವಕ್ಫ್ ಆಸ್ತಿ ತುರ್ತು ಸೇಫ್ ಅದಪ್ಪ ಅವರ ಮುಸ್ಲಿಮರ ಕೈಯಲ್ಲಿ ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಅದು ಸಹಜದ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗುವಂಥದ್ದು ಆಗ್ತದೆ ಅನ್ನುವಂಥ ವಿಶ್ವಾಸ. ಸಣ್ಣ ಪುಟ್ಟ ವಿಷಯಗಳನ್ನ ಮರೆತು ಬಿಡೋದು ಭಾಳ ಯೋಗ್ಯ ಅಂತ ಹೇಳ್ತಾ ನನಗನ್ಸಿದ ಕೆಲವು ಮಾತುಗಳನ್ನ ಆಸ್ತಿ ವಕ್ಫ್ ಮೇಲೆ ಮಾತಾಡಿದ್ದೀನಿ. ವಕ್ಫ್ ಆಸ್ತಿ ಮೇಲೆ ಅದು ಸರಿ ಅನಿಸಿರ್ಬೋದು, ಸರಿ ಅನಿಸದೇ ಇರ್ಬೋದು. ಸರಿಯಾದ ಸರಿ ಅಂದರೆ ತಪ್ಪಲ್ಲಿ ಕಮೆಂಟ್ ಮಾಡಿರಿ, ವಿಚಾರ ತಿಳಿಸ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.